ಆರತಿಯ ತಟ್ಟೆಯಲ್ಲಿ ಹಣ ಹಾಕುವುದು ನನಗೆ ಇಷ್ಟವಿಲ್ಲ. ಆರತಿ ಮತ್ತು ದಾನದ ಬಗ್ಗೆ ನಾನು ತಿಳಿಯಲು ಬಯಸುತ್ತೇನೆ. ನೋಡಿಪ್ಪ, ಏನಾದರೂ ಒಂದು ಸ್ವಲ್ಪ ಕೊಟ್ಟರೆ ತಾನು ನೀವು ತಗೊಳ್ಳೋದು. ಏನು ಹಾಕ್ತೀರಾ ನೀವು? 1 ರೂಪಾಯಿ, 2 ರೂಪಾಯಿ, 10 ರೂಪಾಯಿ ಹಾಕ್ತೀರಾ. ಯಾಕೆ ಹಾಕ್ಕೂಡ್ದು? ಈ ಟೋಲ್ ಗೇಟಲ್ಲಿ ಹೋದರೆ ಕೊಡಲ್ವ ದುಡ್ಡು? ಅಲ್ಲಿಗೆ ಪೆಟ್ರೋಲ್ ಬಂಕ್ ಹೋದರೆ ಅವ್ರ ಹತ್ರ ಹೇಳ್ತೀರ, ನಾನು 100 ರೂಪಾಯಿ ಕೊಡಲ್ಲ ರೀ, ನಾನು 50 ರೂಪಾಯಿ ಕೊಡ್ತೀನಿ, 100 ರೂಪಾಯಿ ಪೆಟ್ರೋಲ್ ಹಾಕಿ ಅಂತೀರಾ? ಅಲ್ಲ. ಹಾಗೆ ಆದಾನ ಪ್ರದಾನ ಇರಬೇಕು ಅಂತ. ಏನಾದರೂ ತಗೊಂಡ್ರೆ ಅಲ್ಲೇನಾದರೂ ಸ್ವಲ್ಪ ಕೊಡಬೇಕು ಅನ್ನೋದಿದೆ. ನೀನು ಆರತಿ ತಗೊಂಡ್ರೆ ಜ್ಞಾನವನ್ನು ಪಡ್ಕೋತಿದೀಯಾ, ಅದಕ್ಕಾಗಿ ಸ್ವಲ್ಪ ಏನಾದರೂ ಕೊಡಬೇಕು ಅನ್ನೋದು ಹಿಂದಿನವ್ರು ಇಟ್ಟಿದ್ದಾರೆ. ಹಾಗೆ ಕೊಟ್ಟು ಪಡೆದ್ರೆ ಮಾತ್ರ ಅದು ನಿಮ್ಮ ಜೊತೆ ಇರ್ತದೆ ಅಂತ. ಗೊತ್ತಾಯ್ತಲ್ಲ? ಈಗ ನಾವು ಫ್ರೀ ಸ್ಕೂಲ್ ಮಾಡ್ತೀವಿ ಅಂದರೆ ಎಷ್ಟು ಫ್ರೀ ಸ್ಕೂಲ್ ಮಕ್ಕಳನ್ನ ಕಳ್ಸೋಕ್ಕೆ ಯೋಚನೆ ಮಾಡ್ತಾನೆ. ಅದರಲ್ಲಿ ಅವನಿಗೆ ಆತ್ಮಸಮ್ಮಾನ ಸಿಗಲ್ಲ. ಅವನು ಹೇಳ್ತಾನೆ, ನಾನು ದುಡ್ಡು ಕೊಟ್ಟು ಇರೋ ಕಡೆ ನನ್ನ ಮಗನ ಕಳಿಸ್ತೀನಿ, ಅಭ್ಯಾಸ ಮಾಡಿಸ್ತೀನಿ, 1000 ರೂಪಾಯಿ ಫೀಸ್ ಕೊಡ್ತಾ ಇದ್ದೀನಿ, ನನ್ನ ಮಗನಿಗೆ ಓದಿಸ್ತಾ ಇದ್ದೀನಿ. ಅವನಿಗೆ ಆತ್ಮವಿಶ್ವಾಸ ಬರ್ತದೆ. ದುಡ್ಡು ಕೊಟ್ಟರೆ ಅವ್ನು ಚೆನ್ನಾಗಿ ಕಲಿಸ್ತಾರೆ ಅಂತ ಅವ್ನ ಮನಸ್ಸಿಗೆ ಬಂದಿರ್ತದೆ. ಹಾಗೆ ನಮ್ಮ ಮಾನಸಿಕದಲ್ಲಿ ಏನಿರ್ತದೆ, ಎಲ್ಲಿ ನಾವು ದುಡ್ಡು ಕೊಡ್ತೀವಿ ನಮ್ಗೆ ಅಲ್ಲಿಂದ ಏನೋ ಸಿಗತ್ತೆ ಅಂತ ಇರ್ತದೆ ನಮ್ಮ ಮನಸ್ಸಲ್ಲಿ, ಅಲ್ವಾ? ಅದಕ್ಕೆ ನಮ್ಮ ಹಿಂದಿನವರು ಈ ಒಳ್ಳೆಯ ಸೈಕಾಲಜಿಸ್ಟ್ ಇವೆಲ್ಲ ಚೆನ್ನಾಗಿ ತಿಳಿದವರು. ಅದಕ್ಕೇನು ಮಾಡಿದ್ರು ಅಲ್ಲಿ ಒಂದು ಸ್ವಲ್ಪ ದಕ್ಷಿಣೇನೋ ದುಡ್ಡೋ ಇಡಿ ಕೊಡಿ ಅಂತ ಮಾಡಿದ್ದಾರೆ. ಯಾಕೆ ಅದಾದಮೇಲೆ ನಿನಗೆ ಅದನ್ನು ನಾನು ಪಡ್ಕೊಂಡೆ ಅಂತ ಅಂತಕ್ಕಂಥ ಒಂದು ತೃಪ್ತಿ ಸಿಗತ್ತೆ ಅಂತ. ಯಾರೋ ಬಿಟ್ಟಿಯಾಗಿ ಕೊಟ್ಟಿಲ್ಲ, ಅದನ್ನು ನಾನು ಯೋಗ್ಯತೆಯಿಂದ ಪಡೆದೆ ಅಂತ ನಿನಗೆ ಭಾವ ಬರಲಿ ಅನ್ನೋ ಉದ್ದೇಶದಿಂದ ಕೊಟ್ಟಿದ್ದೆ. ಸರಿನಾ? Download ShareChat.